ಎಸ್ ಜಾರ್ಖಂಡ್ನಲ್ಲಿರುವಂತಹ ಜಮ್ತಾರಾ ಕರ್ಮತಾಂಡ ಸಮೀಪದ ಕಾಲ್ಜಾರಿಯಾ ಬಳಿ ಈ ಭೀಕರ ಘಟನೆ ನಡೆದಿರುವಂತದ್ದು. ಈ ದುರಂತದಲ್ಲಿ 12 ಮಂದಿ ಸಾವನ್ನಪ್ಪಿದ್ದಾರೆ ಎಂಬ ಮಾಹಿತಿ ಸದ್ಯಕ್ಕೆ ಮಾಧ್ಯಮಗಳಿಗೆ ಲಭ್ಯವಾಗ್ತಾ ಇದ್ದು, ಇನ್ನೂ ಹಲವರ ಪರಿಸ್ಥಿತಿ ಒಂದ್ ರೀತಿಯಾಗಿ ಸೀರಿಯಸ್ ಆಗಿದೆ ಎಂಬ ಮಾಹಿತಿ ಸದ್ಯಕ್ಕೆ ಮಾಧ್ಯಮಗಳಿಗೆ ಸಿಗ್ತಾ ಇದೆ. ಇನ್ನು ಅನೇಕ ಗಾಯಾಳುಗಳ ಸ್ಥಿತಿ ಕೂಡ ಗಂಭೀರವಾಗಿದ್ದು ಆಸ್ಪತ್ರೆಗೆ ಕೂಡ ರವಾನೆ ಮಾಡಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಗಮನಿಸ್ತಾ ಇದ್ದೀರಾ ಅಲ್ಲಿ ಇವರೆಲ್ಲ ಕೂಡ ಗಾಯಾಳುಗಳು, ಅವರನ್ನ ಈಗ ಆಸ್ಪತ್ರೆಗೆ ಕಳುಹಿಸಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇರುವಂತಹ ಕೆಲಸ ಕೂಡ ಅಲ್ಲಿ ನಡೀತಾ ಇದೆ. ಆಂಗ್ ಎಕ್ಸ್ಪ್ರೆಸ್ ರೈಲ್ನಲ್ಲಿ ಬೆಂಕಿ ಕಾಣಿಸ್ಕೊಂಡಿತ್ತಂತೆ. ಆ ಬೆಂಕಿಯನ್ನ ನೋಡೋದಿಕ್ಕೆ ಅಂತ ಜನರೆಲ್ಲರೂ ಓಡೋಗಿರ್ತಾರೆ. ಅಂತಹ ಸಂದರ್ಭದಲ್ಲಿ ಮತ್ತೊಂದು ರೈಲು ಬಂದು ಜನರಿಗೆ ಡಿಕ್ಕಿ ಹೊಡೆದಿರುವಂತಹ ಘಟನೆ ಇವತ್ತು ಜಾರ್ಖಂಡ್ನಲ್ಲಿ ನಡೆದಿರುವಂತದ್ದು ಗಮನಿಸ್ತಾ ಇದ್ದೀರಾ. ಇದನ್ನೆಲ್ಲ ನೋಡ್ತಾ ಇದ್ರೆ ಒಂದ್ ರೀತಿಯಾಗಿ ಜನರು ಕೂಡ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಜೊತೆಗೆ ಸರ್ಕಾರವು ಕೂಡ ಒಂದ್ ರೀತಿಯಾಗಿ ಸೇಫ್ಟಿ ಮೆಜರ್ಸ್ ಅನ್ನ ಇನ್ನು ಹೆಚ್ಚಾಗಿ ಮಾಡಬೇಕಾಗುತ್ತೆ ಅನ್ನೋ ಮಾಹಿತಿಯನ್ನ ಕೂಡ ಈಗ ಸಾರ್ವಜನಿಕರಿಗೆ ಕೂಡ ಹೇಳ್ತಾ ಇರುವಂತದ್ದು. ಇದನ್ನೆಲ್ಲ ನೋಡಿದ್ರೆ ಒಂದ್ ರೀತಿಯಾಗಿ ಬೇಜಾರಾಗುತ್ತೆ. ಜಾರ್ಖಂಡ್ನಲ್ಲಿ ಈಗ 12 ಮಂದಿ ರೈಲಿಗೆ ಬಲಿಯಾಗಿದ್ದಾರೆ ಅಂದ್ರೆ ಒಂದ್ ರೀತಿಯಾಗಿ ಇದು ಬೇಜಾರ್ನ ಸಂಗತಿ. ಜೊತೆಗೆ ಇನ್ನೂ ಸಾಕಷ್ಟು ಜನರು ಕೂಡ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇರುವಂತದ್ದು ಈಗ ಆಸ್ಪತ್ರೆಯಲ್ಲಿ. ಬೆಂಗಳೂರು ಹಾಗೂ ಬುಗಲ್ಪುರ ಎಕ್ಸ್ಪ್ರೆಸ್ ಡಿಕ್ಕಿಯಾಗಿ ಈ ಘಟನೆ ನಡೆದಿದೆ ಎಂಬ ಮಾಹಿತಿ ಸಿಗ್ತಾ ಇದೆ.